ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಯಾಕೋ ರಾಹುಲ್ ಗಾಂಧಿ ಹಾದಿಯನ್ನು ಹಿಡಿದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಮಮತಕ್ಕ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇರೋದನ್ನು ನೋಡಿಕೊಂಡು ಲಂಡನ್ಗೆ ಹೋದರು, ಇಲ್ಲ ಅಂದರೆ ಸುಮ್ಮನೆ ಹೋದ್ರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ಅವಮಾನವನ್ನು ಮಾಡಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದೇಶದಿಂದ ಈ ಅಕ್ರಮ ವಲಸಿಗರು ಹೇಗೆ ಬರ್ತಾರೆ, ಕೇಂದ್ರ ಸರ್ಕಾರ ಎಲ್ಲಿಂದ ಬರ್ತಾ ಇದ್ದಾರೋ ಆ ಬಾರ್ಡರಲ್ಲಿ ಬೇಲಿಯನ್ನು ಯಾಕೆ ಹಾಕ್ತಾ ಇಲ್ಲ ಅನ್ನೋದನ್ನು ಬಹಳಷ್ಟು ಜನರು ಕೇಳ್ತಾ ಇದ್ರು. ಈಗ ಅದಕ್ಕೂ ಇದೇ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಮಮತಕ್ಕ ಲಂಡನ್ಗೆ ಹೋದಾಗ ಅಲ್ಲಿ ನಡೆದದ್ದೇನು? ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಬೇಲಿ ಹಾಕಿದರೆ ಈ ಒಮ್ಮನಿಗೆ ಅದೇನು ತೊಂದರೆ? ಅಲ್ಲಿ ಅಡ್ಡಿಪಡಿಸ್ತಾ ಇರೋರು ಯಾರು? ಭಾರತ ದೇಶಕ್ಕಿಂತ ಬಾಂಗ್ಲಾ ವಲಸಿಗರೇ ಬೇಕಾದ್ರ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಪಶ್ಚಿಮ ಬಂಗಾಳದ ಚುನಾವಣೆ ಇನ್ನೇನು ಹತ್ತಿರಕ್ಕೆ ಬರ್ತಾ ಇದೆ. ಸರಿಯಾಗಿ ಇನ್ನು 1 ವರ್ಷ ಇದೆ. ಚುನಾವಣೆ ಅಂದ ಮೇಲೆ ತಯಾರಿಗಳನ್ನು ಮಾಡ್ಕೋಬೇಕು. ಅದರಲ್ಲೂ ಈಗ ಆಡಳಿತದಲ್ಲಿರೋರು ಅಂದಮೇಲೆ ಅದರಲ್ಲೂ CM ಆಗಿರೋರು ಅದರ ತಯಾರಿಯನ್ನು ನಡೆಸಲೇಬೇಕು. ನಮ್ಮ ದೇಶದಲ್ಲಿ ಕೆಲ ರಾಜಕಾರಣಿಗಳಿಗೆ ಒಂದು ಶೋಕಿ ಇದೆ. ಅದೇನೆಂದರೆ ಚುನಾವಣೆ ಹತ್ತಿರಕ್ಕೆ ಬಂದ ತಕ್ಷಣ ಲಂಡನ್ ಇಲ್ಲ ಅಂದರೆ ಅಮೇರಿಕ ಹೋಗೋದು. ಅದ್ಯಾಕೆ ಹೋಗ್ತಾರೆ ಅನ್ನೋದನ್ನು ಯಾರು ಕೂಡ ಬಾಯಿ ಬಿಟ್ಟು ಹೇಳಲ್ಲ. ಆದರೆ ನಮ್ಮ ಜನರಿಗೆ ಗೊತ್ತಿಲ್ವಾ ಅವರೆಲ್ಲ ಯಾಕೆ ಹೋಗ್ತಾರೆ ಅಂತ? ಅದರಲ್ಲೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣೆಗೆ ಮೊದಲು ಹೋಗ್ತಾರೆ, ಚುನಾವಣೆ ನಡೆಯೋ ದಿನ ಹೋಗ್ತಾರೆ, ಚುನಾವಣೆ ಮುಗಿದ ಮೇಲೂ ರೆಸ್ಟ್ ಮಾಡೋಕ್ಕೆ, ಮಸಾಜ್ ಮಾಡಿಸ್ಕೊಳ್ಳೋಕ್ಕೂ ಹೋಗ್ತಾರೆ. ಇದು ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಅದ್ಯಾಕೋ ಇಂಡಿ ಕೂಟವನ್ನು ಮಾಡಿಕೊಂಡ ಮೇಲೆ ಅಲ್ಲಿರೋ ಎಲ್ಲರೂ ಚುನಾವಣೆಗೆ ಮೊದಲು ಒಂದು ಫಾರಿನ್ ಟ್ರಿಪ್ ಮಾಡಿಕೊಂಡು ಬರ್ತಾರೆ. ಆದರೆ ಅವರೇನು ಅಲ್ಲಿಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಹೋಗಲ್ಲ. ಅದರಲ್ಲೂ ರಾಹುಲ್ ಗಾಂಧಿಯ ಜೊತೆ ಸೇರಿದ ಮೇಲೆ ಅಂದರೆ ಅದನ್ನು ನಂಬೋಕೆ ಸಾಧ್ಯವೇ ಇಲ್ಲ ಬಿಡಿ. ಈಗ ಅದೇ ಹಾದಿಯನ್ನು ಮಮತಕ್ಕ ಹಿಡ್ಕೊಂಡು ಲಂಡನ್ಗೆ ಹೋಗಿದ್ದಾರೆ. ಅಕ್ಕ ಕೂಡ ಹೇಳಿರೋದು ಇದನ್ನು ಪ್ರವಾಸ ಅಂತ. ಈ ಪ್ರವಾಸಕ್ಕೆ ಹೋದವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಕೆಲ್ಲಾಗ್ ಕಾಲೇಜಿಗೆ ಭೇಟಿಯನ್ನು ನೀಡಿದ್ರು. ಮುಂದೆ ಇಂಡಿ ಕೂಟವನ್ನು ಮುನ್ನಡೆಸೋಕೆ ಹೊರಟಿರೋ ಮಮತಕ್ಕ ಸುಮ್ಮನೆ ಇದ್ರೆ ಆಗುತ್ತಾ? ಆಗಲ್ವಲ್ಲ. ಹಾಗಾಗಿ ಅಲ್ಲಿರೋ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸೋಕೆ ಮುಂದಾದ್ರು. ಅಕ್ಕ ಸಂವಾದ ನಡೆಸೋಕೆ ಬಂದರೆ ಅಲ್ಲಿರೋ ವಿದ್ಯಾರ್ಥಿಗಳು ಮಮತಕ್ಕನ ವಿರುದ್ಧ ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು CPIMನ ವಿದ್ಯಾರ್ಥಿ ಘಟಕಕ್ಕೆ ಸೇರಿದವರು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಅವರೆಲ್ಲ ಭಾರತದಿಂದ ಅಲ್ಲಿಗೆ ಓದೋಕೆ ಹೋದವರು. ಅಕ್ಕನ ಸಂವಾದ ಶುರುವಾಯಿತು. ಅಕ್ಕ ಸಂವಾದ ನಡೆಸಿದ್ರೆ ಈ ವಿದ್ಯಾರ್ಥಿಗಳು ಓದೋದನ್ನು ಬಿಟ್ಟು ಅದ್ಯಾಕೆ ಪ್ರತಿಭಟನೆಯನ್ನು ಮಾಡಿದ್ರು ಅಂತ ನೋಡಿದರೆ ಅವರು ಒಂದಷ್ಟು ಪ್ರಶ್ನೆಯನ್ನು ಕೇಳೋಕೆ ಬಂದಾಗ ಅಕ್ಕ ಉತ್ತರವನ್ನು ಕೊಟ್ಟಿಲ್ವಂತೆ. ಹಾಗಾಗಿ ಫಲಕಗಳನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಮತಕ್ಕ ಉತ್ತರವನ್ನು ಕೊಡದೆ ಇರೋ ಪ್ರಶ್ನೆ ಯಾವುದು ಅಂತ ನೋಡಿದರೆ ಅವೆಲ್ಲ ತುಂಬ ಸಿಂಪಲ್. 2023ರ ಪಂಚಾಯತ್ ಚುನಾವಣೆಯಲ್ಲಿ ನಡೆದ ಹಿಂಸಾಚಾರ ಮತ್ತು ತೃಣಮೂಲ ಕಾಂಗ್ರೆಸ್ ಅಂದರೆ ಇದೇ ಮಮತಕ್ಕನ ಪಕ್ಷದ ನಾಯಕನ ಮಗ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದ. ಜೊತೆಗೆ ಆಗಾಗ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರಗಳು ಆಗ್ತಾನೆ ಇರುತ್ತವೆ, ಅವೆಲ್ಲ ನಮಗೆ ಗೊತ್ತೇ ಇದೆ. ಅದು ಯಾಕೆ ಅನ್ನೋದಕ್ಕೆ ಉತ್ತರವನ್ನು ಕೊಡಿ ಅಂತ ಕೇಳಿದರು. ಮಮತಾ ಬ್ಯಾನರ್ಜಿ ಅವರನ್ನು ಕೇಳಿದ ಮೇಲೆ ಅದಕ್ಕೆ ಅಕ್ಕ ಉತ್ತರ ಕೊಡಬೇಕಲ್ವಾ? ಅಕ್ಕ ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ. ಅಕ್ಕನ ಹತ್ರ ಅದಕ್ಕೆ ಉತ್ತರ ಇರಲಿಲ್ಲ. ಇನ್ನು ಈ ಮಮತಾ ಬ್ಯಾನರ್ಜಿ ಚುನಾವಣಾ ಸಮಯದಲ್ಲಿ ನಾಟಕ ಮಾಡೋದು ತುಂಬ ಜಾಸ್ತಿ. 1990ರ ದಶಕದಲ್ಲಿ ತಲೆಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ರು. ಆಗ ಮಮತಾ ವಿರೋಧ ಪಕ್ಷದ ನಾಯಕರು ಆ ಬ್ಯಾಂಡೇಜ್ ಹಾಕ್ಕೊಂಡು ಆಡಳಿತ ಪಕ್ಷದವರು ನನ್ನನ್ನು ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಅನ್ನೋ ಸುಳ್ಳನ್ನು ಹೇಳ್ಕೊಂಡು ಇಡೀ ಪಶ್ಚಿಮ ಬಂಗಾಳದ ಜನರನ್ನು ನಂಬಿಸಿದ್ರು. ಈಗ ಅದೇ ಫೋಟೋ ಹಿಡ್ಕೊಂಡು ಲಂಡನ್ನಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಆಗದೇ ಇರೋದನ್ನು ಆಗಿದೆ ಅನ್ನೋದನ್ನು ಬಿಂಬಿಸಿದ್ರಿ. ಆದರೆ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಅತ್ಯಾಚಾರವನ್ನು ಮಾಡಿ ಪ್ರಾಣವನ್ನು ತೆಗೆದ್ರು. ಅದಕ್ಕೆ ನೀವು ಏನು ಮಾಡಿದ್ರಿ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಕೇಳಿದ್ರಲ್ಲಿ ತಪ್ಪೇನಿತ್ತು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆದರೆ ಮಮತಾ ಬ್ಯಾನರ್ಜಿ ಈ ಕೇಸಿನ ತನಿಖೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಈ ಕೇಸ್ ಕೋರ್ಟಲ್ಲಿ ಇದೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳಿ ರಾಜಕೀಯ ಮಾಡಬೇಡಿ. ಈ ವೇದಿಕೆ ರಾಜಕೀಯಕ್ಕೆ ಅಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು, ಇದನ್ನು ರಾಜಕೀಯ ವೇದಿಕೆ ಮಾಡಬೇಡಿ ಅಂದಿದ್ದಾರೆ. ಈಗ ಇದೇ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಅದೆಲ್ಲ ಸುಳ್ಳು ಅಂತ ಹೇಳೋದಾದರೆ ಈ ಮಮತಾ ಬ್ಯಾನರ್ಜಿಯನ್ನು ಏನಂತ ಕರಿಬೇಕು? ಇವತ್ತು ಅಲ್ಲಿರೋ ವಿದ್ಯಾರ್ಥಿಗಳು ಇರೋದನ್ನೇ ಕೇಳಿದ್ದಕ್ಕೆ ಲಂಡನ್ನಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳೋ ಮಮತಾ ಬ್ಯಾನರ್ಜಿ ಹೈಕೋರ್ಟ್ ಉಗಿಯೋವರೆಗೂ ಯಾಕ್ರಿ ತನಿಖೆ ಮಾಡೋಕೆ ಬಿಡಲಿಲ್ಲ? ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಕೇಸ್ ನೋಡಿದರೆ ಮಮತಾ ಬ್ಯಾನರ್ಜಿ ಮೇಲೆ ಅನುಮಾನಗಳನ್ನು ಹುಟ್ಟು ಹಾಕಿದೆ ಅನ್ನೋದು ನಿಜ. ಇನ್ನು ಪ್ರತಿ ಚುನಾವಣೆಯಲ್ಲೂ ಪಶ್ಚಿಮ ಬಂಗಾಳದಲ್ಲಿ ರಕ್ತಪಾತ ಅನ್ನೋದು ಕಾಮನ್ ಆಗಿ ಆಗ್ತಾನೆ ಇರುತ್ತೆ. ಅದು ಪಶ್ಚಿಮ ಬಂಗಾಳವನ್ನು ನೋಡಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಹಳಷ್ಟು ಜನರನ್ನು ನೀವು ಕೇಳಿ ಗೊತ್ತಾಗುತ್ತೆ. ಇನ್ನು ಮಮತಾ ಬ್ಯಾನರ್ಜಿ ಮಾತಾಡಿರೋದನ್ನ ನೀವೇ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. I don't mind. Please raise your voice. It is a democracy. Please raise your voice. I'll listen. I will listen carefully. You know the case is sub judice and also it is central government has taken over. It is not with us.
Please don't do politics here. It is not a political state. That you can do it with me in my state, not here. And you know better than me, the crowdfunding and all. This is absolutely, you are lying. Brother, you don't do it, brother. Don't do it, brother. Don't do it. I have a special affection for you. We love all of you. But don't try to make it into a political platform. If you want to make it a political platform, go to Bengal and tell your party to be more strong and more strength to fight against the communal people. Don't fight with me. You just show me one photo. Yes, I'll give you reply. Wait a minute. This is you here. This is you going to kill me. I was about to die. This is your atrocities. Just see. Just have to listen. Don't behave like this. Don't behave like this. It is a misbehaving. Instead of insulting me, you are insulting your own institution. Don't disrespect your institution. You can disrespect me, but you cannot disrespect your institution. I am humble. You cannot disrespect. I am so happy. Okay, you have your say. Now let them speak. You have your say. Please have the decency. You have your say. Now don't shout. Everywhere, this is their habit. They cannot change their habit. Enough. You have your say. This is their habit everywhere. Wherever I go, I am for all. I am for all. I am for Hindu, Muslim, Sikh, Isai. I am for all. I am for all. I am for unity. You people are not. Don't mention only one caste. Mention all the castes together. When your same thing can be repeated when your leaders will visit. Please remember this. It is not proper. You are my brother and sister. Don't do politics here. It is very easy to do the politics here, to do the narrative work here, to see the negative work here. But please, my ultra left friends and the left friends and some communal forces, don't behave like this. ಅಕ್ಕ ಹೇಳ್ತಾ ಇರೋದು ಬಂಗಾಳಕ್ಕೆ ಬಂದು ನೋಡಿ ಅಂತ. ಪಾಪ ಅಲ್ಲೆಲ್ಲೋ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡಿರೋರನ್ನ ಬಂದು ನೋಡಿ ಅಂದರೆ ಅವ್ರು ಎಲ್ಲಿಂದ ನೋಡ್ತಾರೆ? ಮಮತಾ ಬ್ಯಾನರ್ಜಿ ಅವರ ಪಶ್ಚಿಮ ಬಂಗಾಳವನ್ನು ನೋಡದವರಿಗೆ ಇವರು ಹೇಳಬಹುದು. ಹೇಳಿದರೆ ಪರವಾಗಿಲ್ಲ, ಎಲ್ಲರಿಗೂ ಹೇಳಿದರೆ ಅದು ಕಷ್ಟ ಆಗುತ್ತೆ. ಯಾಕೆಂದರೆ ಈ ಒಮ್ಮನ ಪಶ್ಚಿಮ ಬಂಗಾಳವನ್ನು ನಾನು 10 ಸಲ ನೋಡಿದ್ದೀನಿ. ನಾಟಕ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಆಡ್ತಾರೆ ಅನ್ನೋದನ್ನು ನೀವು ಒಂದು ಸಲ ನೋಡ್ಕೋಬೇಡಿ ಗೆಳೆಯರೆ. ಇನ್ನು ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬರ್ತಾನೆ ಇರ್ತಾರೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ಕೇಳ್ತಾ ಇದ್ವಿ. ಅದಕ್ಕೆ ಈಗ ಅಮಿತ್ ಶಾ ಉತ್ತರವನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇನ್ನೂ 451 ಕಿಲೋಮೀಟರ್ ಬೇಲಿಯನ್ನು ಹಾಕೋದು ಬಾಕಿ ಇದೆ. ಬಾರ್ಡರಲ್ಲಿ ನಾವು ಬೇಲಿಯನ್ನು ಹಾಕಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಅದಕ್ಕೆ ಕೆಲವೊಂದು ಕಡೆ ಭೂಮಿಯನ್ನು ಕೊಡಬೇಕು, ಅದನ್ನು ಕೊಡಲ್ಲ ಅಂತ ಕೂತ್ಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ನಾವೇನಾದರೂ ಬೇಲಿಯನ್ನು ಹಾಕೋಕೆ ಹೋದರೆ TMC ಪಕ್ಷದ ನಾಯಕರೇ ಬಂದು ಆ ಜಾಗಗಳಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅಲ್ಲಿನ ಸರ್ಕಾರವೇ ಕಾರಣ. ಬಾರ್ಡರ್ ಅಲ್ಲಿ ಬೇಲಿ ಹಾಕೋದು ಇವರಿಗೆ ಬೇಕಾಗಿಲ್ಲ. ಬಾಂಗ್ಲಾದಿಂದ ಬಂದಿರೋ ಅಕ್ರಮ ವಲಸಿಗರು ಮತ್ತು ರೋಹಿಂಗ್ಯಾಗಳ ಹತ್ತಿರ ಇರೋದು ಬಹುತೇಕ ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್, ಅಲ್ಲಿನ ವೋಟರ್ ID. ಕಳೆದ ವಾರ ಬಂಧಿಸಿರೋ 24 ಜನರ ಹತ್ತಿರ ಕೂಡ ಇರೋದು ಒಂದೇ ಜಿಲ್ಲೆಯ ಆಧಾರ್ ಕಾರ್ಡ್, ವೋಟರ್ ID. ಹಾಗಾದ್ರೆ ಇವರಿಗೆಲ್ಲ ಇದನ್ನ ಮಾಡಿಕೊಟ್ಟವರು ಯಾರು ಅನ್ನೋದನ್ನ ಅಮಿತ್ ಶಾ ಕೇಳಿದ್ದಾರೆ. ಜೊತೆಗೆ ಎಲ್ಲದಕ್ಕೂ ಕಾರಣ ಮಮತಾ ಬ್ಯಾನರ್ಜಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೇನೇ ಆದ್ರೂ ದೇಶದ ಒಳಗೆ ಅಕ್ರಮ ವಲಸಿಗರು ಬರೋಕೆ ದಾರಿಯನ್ನ ಮಾಡಿಕೊಡೋದು ಅಂದ್ರೆ ಅದು ದೇಶದ್ರೋಹ ಅಲ್ವೇನ್ರಿ? ಕೊನೆಗೂ ಅದೇನೋ ಗೊತ್ತಿಲ್ಲ, ಮಮತಕ್ಕ ಹೋದ ಕಡೆ ಎಲ್ಲ ಮರ್ಯಾದೆ ಹೋಗ್ತಾ ಇದೆ. ಇಲ್ಲಿ ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ ಇವರದ್ದೇ ಪಕ್ಷದವರು ಮಾಡ್ತಾ ಇರೋ ಎಡವಟ್ಟುಗಳು ಅಮಿತ್ ಶಾ ಜನರ ಮುಂದೆ ಇಟ್ಟಿದ್ದಾರೆ. ರಾಜಕೀಯಕ್ಕಾಗಿ ನಾಟಕ ಆಡೋರು ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ರಾಜಕೀಯ ಮಾಡಬೇಡಿ ಅಂತಾರೆ. ಇದು ನಮ್ಮ ದೇಶದ ರಾಜಕಾರಣಿಗಳ ಕತೆ.
ಇದು ಗೆಳೆಯರೆ ರಾಹುಲ್ ಗಾಂಧಿಯ ಹಾದಿಯನ್ನು ಹಿಡಿದ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರ ಕುರಿತಾದಂತಹ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.